ಫ್ಲೋನಲ್ಲಿ ಮಾತಾಡಿರುವಂಥ ಒಂದು ಪದ ಎಲ್ಲೋ ಹೊರಗಡೆ ತುಂಬ ದೊಡ್ಡದಾಗಿ ಬ್ಲೋ ಅಪ್ ಆಯಿತು. ಹೆಣ್ಮಕ್ಳನ್ನ ಯಾವತ್ತೂ ಕೆಳಗಾಕಿ ಮಾತಾಡ್ದವನಲ್ಲ ನಾನು. ಸಂಗೀತ ಅವ್ರ ಜೊತೆ ಜಗಳ ಮಾಡ್ತೀರಾ ಬಳೆ ವಿಚಾರದಲ್ಲಿ, ಆವಾಗ ಫುಲ್ಲು ಹೊರಗಡೆ ಹೇಗಿರುತ್ತೆ ಅಂತ ಅಂದರೆ ಡೆಫಿನೆಟ್ ನೀವು ವಿಲನ್ ಆಗಿ ಕಾಣಿಸ್ತೀರಾ. ಕರೆಕ್ಟ್. ತನಿಷ್ ಅವ್ರದ್ದು ನಿಮ್ಮದು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗುತ್ತೆ. ಒಂದು ವರ್ಡ್ ಯೂಸ್ ಮಾಡ್ತಾರೆ ಅವರು, ಆ ವರ್ಡ್ನ ಯೂಸ್ ಮಾಡಬಾರ್ದಿತ್ತು ಅಂತ ನೀವು ಹೇಳ್ತೀರಾ. ಬೇವರ್ಸಿನ ಒಂದು ವರ್ಡಿಗೆ ಅದಕ್ಕೊಂದು ಪ್ರತಾಪ್ ಅವ್ರ ವಿಷಯ ಬರುತ್ತೆ. ವಿನಯಣ 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 ಯಾರಿಗೆ ಆಗಲಿ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತಿರುತ್ತೆ. 100%. ಆ ಒಂದು ಗೆರೆನ್ ದಾಟಿದಾಗ ಇನ್ನಿಲ್ಲಿದ್ದು ಏನು ಪ್ರಯೋಜನ ಅನ್ಸುತ್ತೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಅಲ್ಲ, ಬಟ್ ನನ್ನ ಪ್ರಶ್ನೆ ಅಂದ್ರೆ ನೀವಾಗಿದ್ರಿ. ಹೌದು. ಬಟ್ ನಿಮ್ಮ ಎದುರಿಡೋ ವ್ಯಕ್ತಿ ಅದಕ್ಕೆ ಬರ್ತಾ ಇದ್ದೆ. ಎಸ್, ಓಕೆ. ಹಾಗೆ ಮಾತಾಡಿದಾಗ ಎದುರುಗಡೆ ಇರೋರು ಎಲ್ಲಿ ನೀವು ಇವಾಗ ಒಂದು ಕರೆಕ್ಟಾಗಿ ಪ್ರಶ್ನೆ ಕೇಳಿದಾಗ ಮುಂದ್ಗಡೆ ಇರೋರು ಒಂದು ಸ್ವಲ್ಪ ಅದ್ರಿದ್ರೆ ಪ್ರಶ್ನೆನೇ ತಪ್ಪಾಗೋಯ್ತಾ ಅಂತ ಅನ್ಸುತ್ತೆ ಕೆಲವ್ರಿಗೆ. ಓಕೆ, ಏನು ಈ ರೀತಿ ಪ್ರಶ್ನೆ ಕೇಳ್ತಾ ಇದಾರಲ್ಲ ಅಂತ ಕೆಲವರು. ಹೌದು, ನಾನು ನೆಗೆಟಿವ್ ಆಗಿ ಕಾಣಿಸ್ತೀನಿ, ನೀವು ನೆಗೆಟಿವ್ ಆಗಿ ಕಾಣಿಸ್ತೀವಿ. ಏನ್ ಗುರು ಪಾಪ ಈ ವ್ಯಕ್ತಿ ಇಂಥ ಪ್ರಶ್ನೆಗಳನ್ನ ಕೇಳ್ತಾ ನೀವು ಅಂತ. ಸೊ ಅದೇ ನನಗೂ ಆಗಿದ್ದಲ್ಲಿ. ಓಕೆ, ಜೋರಾಗಿ ಮಾತಾಡಿ ರಫ್ ಆಗಿ ಮಾತಾಡಿ ಯಾಕೆ ಗುರು ಈ ತರ ಮಾಡ್ತಿದ್ಯಾ, ನೀನ್ ಮಾಡ್ತಿರೋದು ತಪ್ಪು ಅಂದಾಗ ಅಲ್ಲಿ ಅವ್ರು ಅಯ್ಯೋ ಪಾಪ ಅನ್ನೋದಕ್ಕೆ ಶುರು ಆಗ್ತಾರೆ. ನಾನು ರಫ್ ಆಗಿ ಆಗೋದಕ್ಕೆ ಶುರು ಆಗ್ತೀನಿ. ಬಟ್ ಅದ್ರಲ್ಲಿ ಅವ್ರದ್ದು ತಪ್ಪಿಲ್ಲ, ನಂದು ತಪ್ಪಿಲ್ಲ. ಅವ್ರಿಗೆ ಏನು ಮಾಡ್ತಾ ಇದ್ದಾರೆ, ನಾನು ನನ್ನ ವ್ಯಕ್ತಿತ್ವನ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋಂಗಿಲ್ಲ. ನಾನು ಲೌಡೆ, ನಾನು ಮಾತಾಡೋದು ರಫೆ. ಏನೊಂದು ವಿಲನ್ ಅಂತ ಒಂದು ಪಟ ಕೊಟ್ಟಿದ್ದಾರೆ, ಖುಷಿಯಾಗಿ ಅದನ್ನು ಸ್ವೀಕಾರ ಮಾಡಿದ್ದೀನಿ, ತೊಂದರೆನೇ ಇಲ್ಲ. ಬಟ್ ನನ್ನ ವ್ಯಕ್ತಿತ್ವ ನಾನು ಎಲ್ಲೂ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಬಟ್ ಕೆಲವೊಂದು ಇನ್ಸಿಡೆಂಟ್ಗಳು ಅಂದರೆ ಆ ಇನ್ಸಿಡೆಂಟ್ಗಳು ನಿಮ್ಮನ್ನ ವಿಲನ್ ಮಾಡ್ತವೆ. ಹೋಪ್ಫುಲಿ ನಿಮಗೂ ಗೊತ್ತಿರ್ತವೆ. ಒಳಗಡೆ ನಿಮ್ಮದು ಮತ್ತು ಸಂಗೀತ ಅವರ ಜಗಳ, ಒಂದು ಬಳೆ ವಿಚಾರ ಬಂದಾಗ ಅದು ನಿಮ್ಮ ಕಲ್ಪನೆಯಲ್ಲೂ ಇರಲ್ಲ. ವೀಕೆಂಡಲ್ಲಿ ಸುದೀಪ್ ಸರ್ ವಿಷಯ ಹೇಳೋ ತನಕ ನಿಮ್ಮ ತಲೆಗೆ ಬಂದಿರಲ್ಲ. ಆ ಮೂಮೆಂಟಲ್ಲಿ ಯು ಫಾಟ್, ನಿಮ್ಗೆ ಮಾಡಿದ್ರಿ, ಟಾಸ್ಕ್ ಮಾಡಿದ್ರಿ. ಆ್ಯಂಡ್ ನೀವು ಸಂಗೀತ ಮುಂಚೆಂದೂ ಗೊತ್ತಿದ್ರಿ ಒಬ್ರಿಗೊಬ್ರು. ನೀವು ಕಾರ್ತಿಕ್ ಕೂಡ ಒಬ್ರಿಗೊಬ್ರು ಗೊತ್ತಿದ್ರಿ ನೀವು ಒಳಗಡೆ. ಸೊ ಅಲ್ಲಾಗಿದ್ದೇನೆಂದರೆ 2 ತಂಡಗಳಾಯಿತು. ಅಂದರೆ ಸಮರ್ಥರು ಅಸಮರ್ಥರು ಅಂತ. ಹೌದು, ಗೇಮ್ ಫಾರ್ಮ್ಯಾಟು. ಸಮರ್ಥರಲ್ಲಿ ನಾನು ಒಬ್ಬ ಇದ್ದೆ, ಅಸಮರ್ಥರಲ್ಲಿ 3 ಜನ ಇದ್ದರು ನನಗೆ ಗೊತ್ತಿರೋರು. ತನಿಷಾ, ಕಾರ್ತಿಕ್, ಸಂಗೀತ, ಫ್ರೆಂಡ್ಸು. ಯಾವಾಗ ಗೇಮ್ ಅಂತ ಬರುತ್ತೋ ಅಗೇನ್ಸ್ಟಾಗಿ ಆಡಲೇಬೇಕಾಗತ್ತೆ. ಇವಾಗ ಒಂದು ಕೂತ್ಕೊಂಡು ನನ್ನ ಮಗನ ಅಗೇನ್ಸ್ಟ್ ಆಗಿ ಚೆಸ್ ಆಡಿದ್ರು ನಾನು ಗೆಲ್ಲಬೇಕು ಅಂತಲೇ ಆಡ್ತೀನಿ ಹೊರತು ಬಿಟ್ಕೊಡ್ಬೇಕು ಅಂತ ಆಡೋದಿಲ್ಲ. ಅವನು ನನ್ನ ಮೇಲೆ ಗೆಲ್ಲಬೇಕು ಅಂತ ಆಡ್ತಾನೆ ಹೊರತು ಬಿಟ್ಕೊಡ್ಬೇಕು ಅಂತ ಆಡೋದಿಲ್ಲ. ಮುಗಿದ ಮೇಲೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಶೇಕ್ ಹ್ಯಾಂಡ್ ಮಾಡಿಬಿಟ್ಟು ಅಪ್ಪ ಮಗ ಅನ್ನೋ ಸಂಬಂಧ ಇರುತ್ತೆ. ಅಲ್ಲೂ ಅಷ್ಟೇ ಅದೇ ಫಾರ್ಮ್ಯಾಟ್ನಲ್ಲೇ ಗೇಮ್ ಸ್ಟಾರ್ಟ್ ಆಗಿದ್ದು. ಅಗ್ರಿಮೆಂಟ್ಸ್ ಡಿಸ್ಅಗ್ರಿಮೆಂಟ್ಸ್ ಇದ್ದೇ ಇರುತ್ತೆ. 3 ಜನಕ್ಕೆ ನಾನು ಮ್ಯೂಚುವಲ್ ಫ್ರೆಂಡು. 3 ಜನ ಅವ್ರಿಗೆ ಈಚ್ ಅದರ್ ಯಾರೂ ಗೊತ್ತಿರಲಿಲ್ಲ. ತನಿಷಾ ಮತ್ತು ಕಾರ್ತಿಕ್ ಫ್ರೆಂಡ್ಸ್ ಇದ್ದರು, ಬಟ್ ಸಂಗೀತ ನನಗೆ ಮಾತ್ರ ಗೊತ್ತಿದ್ದು. ಸೊ ಅವ್ರದ್ದೊಂದು ತಂಡ ಆದಾಗ ನಾನು ಒಬ್ಬ ಅಗೇನ್ಸ್ಟಾಗಿ ನಿಂತ್ಕೊಂಡಾಗ ದೇ ಚೋಸ್ ದೇರ್ ಆಪೋನೆಂಟ್, ನಾನು ಆಪೋನೆಂಟಾಗಿ ನಿಂತ್ಕೊಂಡೆ. ಸೊ ಅಲ್ಲಿ ಅಗ್ರಿಮೆಂಟ್ಸ್ ಆಯಿತು, ಡಿಸ್ಅಗ್ರಿಮೆಂಟ್ಸ್ ಆಯಿತು. ಅದೇ ಫ್ಲೋನಲ್ಲಿ ಮಾತಾಡಿರೋವಂಥ ಒಂದು ಪದ ಎಲ್ಲೋ ಹೊರಗಡೆ ತುಂಬ ದೊಡ್ಡದಾಗಿ ಬ್ಲೋ ಅಪ್ ಆಯಿತು. ಆ ತಪ್ಪಿನ ಅರಿವು ನನಗೂ ಆಯಿತು ಸುದೀಪ್ ಸರ್ ಹೇಳಿದಾಗ. ಅದಕ್ಕೆ ಸಾರಿನೂ ಕೇಳಿದೆ. ಆ್ಯಂಡ್ ಸಾರಿ ಸುಮ್ಮನೆ ತೋರಿಸ್ಕೊಳೋದಕ್ಕೆ ಕೇಳಲಿಲ್ಲ. ಫ್ಲೋನಲ್ಲಿ ಅಂದಿರೋದು ನಿಜ. ಆ್ಯಂಡ್ ಅಂದಿರೋದು ಎಷ್ಟು ಜನಕ್ಕೆ ಹರ್ಟ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಹರ್ಟ್ ಆಗಿದ್ದರೆ ಅದನ್ನು ನಾನು ತಪ್ಪು ಮಾಡ್ದಂಗೆ, ನಾನು ತಪ್ಪು ಮಾಡಿದರೆ ಗ್ಯಾರಂಟಿ ಸಾರಿ ಕೇಳ್ತೀನಿ ಅಂತಲೇ ನಾನು ಸಾರಿ ಕೇಳಿದ್ದು. ಬಟ್ ದಟ್ ವಾಸ್ ನಾಟ್ ಇಂಟೆನ್ಷನ್. ಇಟ್ ವಾಸ್ ನಾಟ್ ಎಟ್ ಆಲ್ ಇಂಟೆನ್ಷನಲ್. ಆಕ್ಸಿಡೆಂಟ್. ಬಿಕಾಸ್ ನನಗೆ ಒಂದು ಸಪೋರ್ಟ್ ಸಿಸ್ಟಮ್ ಅಂತಿರೋದು ನನ್ನ ಹೆಂಡತಿ. ಅವಳೆಂಥ ಶಕ್ತಿ ಅಂತ ನನಗೆ ಗೊತ್ತು. ಬಿಕಾಸ್ ಅವಳು ಇರಲಿಲ್ಲ ಅಂದಿದ್ರೆ ನಾನು ಏನೂ ಇರ್ತಿರಲಿಲ್ಲ. ಇವತ್ತು ನಾನು ವಿನಯ್ ಗೌಡ ಅಂತ ನೀವು ಏನು ಕರಿತಿದ್ದೀರಾ, ವಿನಯ್ ಗೌಡ ಇರ್ತಾನೆ ಇರಲಿಲ್ಲ, ಎಲ್ಲೋ ಇರ್ತಿದ್ದೆ ನಾನು. ಅವಳು ನನಗೆ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿರುವಾಗ ಅವಳ ಪವರ್ ಏನು ಅಂತ ನನಗೆ ಗೊತ್ತು. ನಾನು ಒಳಗಡೆ ಇದ್ದಾಗ ಹೊರಗಡೆ ಅವಳು ಎಷ್ಟು ಓಡಾಡಿದ್ದಾಳೆ ಅಂತ ನನಗೆ ಇವತ್ತು ಗೊತ್ತಾಯಿತು. ಸೊ ಹೆಣ್ಮಕ್ಳನ್ನ ಯಾವತ್ತೂ ಕೆಳಗಾಕಿ ಮಾತಾಡ್ದವನಲ್ಲ ನಾನು. ಆ್ಯಂಡ್ ಹೆಣ್ಮಕ್ಳಿಗೆ ಅವಮಾನ ಮಾಡಬೇಕು ಅಂತ ಹೇಳಿದ ಮಾತು ಅಲ್ಲ ಅದು. ನಾನು ಈಗಷ್ಟೇ ಒಂದೆರಡು ಇಂಟರ್ವ್ಯೂ ಆದಾಗಲೂ ಹೇಳಿದೆ. ರೋಡ್ನಲ್ಲಿ ಹೋಗೋವಾಗ ಸಾಕಷ್ಟು ಒಂದು ಸಣ್ಣ ಗಾಡಿ ಅಡ್ಡ ಬಂದ್ರೇ ಜನರು ಬಳಸಬಾರ್ದು ಭಾಷೆಗಳನ್ನ ಬಳಸ್ತಾರೆ. ಹಾಗಂತ ಆ ಒಂದು ಪರ್ಟಿಕ್ಯುಲರ್ ವರ್ಡ್ನ ಇಟ್ಕೊಂಡು ನೀನು ಹೆಣ್ಣು ಮಕ್ಕಳನ್ನ ಇನ್ಸಲ್ಟ್ ಮಾಡಿದೆ ಅಂತೇನಾದರೂ ನಿಂತ್ಕೊಂಡ್ರೆ ಪ್ರತಿಯೊಬ್ಬರು ರೋಡಲ್ಲಿ ಅರ್ಧ ಪಾಪ್ಯುಲೇಷನ್ ಜೈಲ್ನಲ್ಲಿ ಇರ್ತೀವಿ. ಫ್ಲೋನಲ್ಲಿ ಬರುವಂಥ ವರ್ಡ್ಸು
ಜಗಳಗಳಾದಾಗ ಬರುವಂಥ ವರ್ಡ್ಸು, ಕೋಪದಲ್ಲಿ ಬರುವಂಥ ವರ್ಡ್ಸು ಯಾವುದು ಇಂಟೆನ್ಷನಲ್ ಅಲ್ಲ, ಯಾರಿಗೂ ಅವಮಾನ ಮಾಡೋದಕ್ಕಲ್ಲ. ತಪ್ಪಾಯಿತು, ಸಾರಿ ಕೇಳಿದೆ. ಆ್ಯಂಡ್ ಆ ತಪ್ಪನ್ನ ಇನ್ನೊಂದ್ಸಲಿ ಮಾಡೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ಹೆಣ್ಮಕ್ಳಿಗಂತೂ ನಾನು ಯಾವತ್ತೂ ಡಿಸ್ರೆಸ್ಪೆಕ್ಟ್ ಮಾಡಿದವನಲ್ವೇ ಅಲ್ಲ. ಬಟ್ ಮೋಸ್ಟ್ಲಿ ಎಲ್ಲೋ ಅದೊಂದು ಇನ್ಸಿಡೆಂಟ್, ಆ ಬಳೆ ಇನ್ಸಿಡೆಂಟ್ ಒಂದರಿಂದ ಫೈನಲ್ ಟಾಪ್ 5 ನಿಮ್ಮಿಬ್ಬರು ಪೊಸಿಷನಲ್ಲೂ ಅದಲು ಬದಲಾಯಿತು ಅನ್ಸಲ್ವಾ? ವಿನಯ್ ಎಲ್ಲೋ ಇರಬೇಕಿತ್ತೇನೋ ಮೋಸ್ಟ್ಲಿ. ಆ ಒಂದು ವಿಚಾರದಿಂದ ಆ ಜಾಗಕ್ಕೆ ಬೇರೆಯವ್ರು ಬಂದ್ರೇನೋ. ಬಹುಶಃ ಆ ಇನ್ಸಿಡೆಂಟ್ ಆಗಿರಲಿಲ್ಲ ಅಂದಿದ್ರೆ ನಾನು ಟಾಪ್ 5ಗೂ ಬರ್ತಾ ಇರಲಿಲ್ವೇನೋ. ಬಿಕಾಸ್ ಬರೀ ಅಗ್ರೆಷನ್ನು, ಬರೀ ಹೀಗೆ ಇವನು ಬರೀ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡೇ ಇರ್ತಾನೆ ಅಂತಂದ್ಬಿಟ್ಟು ಎಲ್ಲೋ ಜನ ನನ್ನ ಕಂಪ್ಲೀಟಾಗಿ ನೆಗೆಟಿವ್ ಮಾಡಿಬಿಡ್ತಿದ್ರು ಅಂತ. ಮೋಸ್ಟ್ಲಿ ಜನ ಇಷ್ಟಪಟ್ಟಿದ್ದು ಅದೇ ಅಗ್ರೆಷನ್ ಇರ್ಬೋದಲ್ವಾ? ಗೊತ್ತಿಲ್ಲ. ಇನ್ನು ನನಗೆ ಅಗ್ರೆಷನ್ ಇಲ್ಲದೆ ಇದ್ದರೆ ವಿನಯ್ ಏನೂ ಇಲ್ಲ ಅಂತಲೂ ಅನಿಸ್ಬೋದು. ಇವರು ಯಾರು ಆ್ಯಕ್ಟ್ ಮಾಡ್ತಾರೆ, ಅವರು ಡ್ರಾಮಾ ಮಾಡ್ತಾರೆ ಅನಿಸ್ಬೋದು. ಎಕ್ಸಾಕ್ಟ್ಲಿ, ಹಾಗೂ ಅನಿಸ್ಬೋದು. ಬಟ್ ಅಲ್ಲಿ ಎಲ್ಲೂ ನಾನು ಆ್ಯಕ್ಟ್ ಮಾಡೋದಕ್ಕೆ ಹೋಗಿಲ್ಲ. ಅಗ್ರೆಷನ್ ಎಲ್ಲಿ ಬಂತೋ ಅದನ್ನು ತೋರಿಸಿದ್ದೀನಿ. ಅಂದರೆ ಓಕೆ, ನಿಮ್ಮ ಅಗ್ರೆಷನ್ ನ್ಯಾಚುರಲ್ ಆಗಿತ್ತು, ಆಟೋಮೆಟಿಕಾಗಿ ನಿಮ್ಗೆ ಏನು ಅನಿಸುತ್ತೋ ಅದನ್ನ ರಿಯಾಕ್ಟ್ ಮಾಡ್ತಾಯಿದ್ರಿ. ವಿನಯ್ ಶಾರ್ಟ್ ಟೆಂಪರು, ವಿನಯ್ನ ಕೆಣಕಿದ್ರೆ ಮೈ ಮೇಲೆ ಬರ್ತಾರೆ, ಅವ್ನ ಮೈ ಮೇಲೆ ಬಂದರೆ ಇದು ನನಗೆ ಉಪಯೋಗ ಆಗುತ್ತೆ, ಇದು ನನಗೆ ಹೊರಗಡೆ ಹೋಗೋ ಕಂಟೆಂಟ್ ಆಗುತ್ತೆ. ಈ ರೀತಿ ಪ್ರತಿಸ್ಪರ್ಧಿಗಳ ಜೊತೆಲಿರೋರು ಯಾಕೆ ಅಂದ್ಕೊಂಡಿರಬಾರ್ದು? ಸರ್, ನಾನು ಅಷ್ಟೊಂದು ವೈ ಡಿಡ್ ದೇ ಯೂಸ್ಡ್ ಯುವರ್ ವೀಕ್ನೆಸ್? ಅದನ್ನು ಸುದೀಪ್ ಸರೂ ಹೇಳಿದರು ಒಂದು ವೀಕೆಂಡಲ್ಲಿ ನಿಮಗೆ. ಬಟ್ ನಾನು ಅಷ್ಟೊಂದು ಯೋಚನೆ ಮಾಡಿಕೊಂಡು ನಿಜವಾಗ್ಲೂ ನೀವು ಮಾಡಿಲ್ಲ. ಬಟ್ ನಿಮ್ಮ ಕೋಪ ಅನ್ನೋದೇನಿದೆ ವೀಕ್ನೆಸ್ ಅಂತ ಅವ್ರು ಕನ್ಸಿಡರ್ ಮಾಡಿಕೊಂಡು ಪದೇ ಪದೇ ನಿಮ್ಮನ್ನ ಕೆಣಕಿದೆ. ಮೋಸ್ಟ್ ಆಫ್ ಪೀಪಲ್ ಕೆಣಕಿದ್ದಾರೆ ನಿಮ್ಮನ್ನ. ಹೌದು. ನೀವು ಕಾರ್ತಿಕ್ ಹತ್ರ ಜಗಳ ಮಾಡಿದ್ರೆ ನಿಮ್ಮದು ಕಾರ್ತಿಕ್ದು, ಓಕೆ, ಅದು ಒಂಥರ ಇಬ್ಬರು ಸರಿ ಸಮಾನವಾದ ಒಂದು ಹೋರಾಟ ಇರ್ತಾ ಇತ್ತು. ಕರೆಕ್ಟ್. ಸಂಗೀತ ಅವ್ರ ಜೊತೆ ಜಗಳ ಮಾಡ್ತೀರಾ ಬಳೆ ವಿಚಾರದಲ್ಲಿ, ಆವಾಗ ಫುಲ್ಲು ಹೊರಗಡೆ ಹೇಗಿರುತ್ತೆ ಅಂತ ಅಂದರೆ ಡೆಫಿನೆಟ್ಲಿ ವಿಲನ್ ಆಗಿ ಕಾಣಿಸ್ತೀರಾ. ಕರೆಕ್ಟ್. ತನೀಶ್ ಅವ್ರದ್ದು ನಿಮ್ಮದು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗುತ್ತೆ. ಒಂದು ವರ್ಡ್ ಯೂಸ್ ಮಾಡ್ತಾರೆ ಅವರು, ಆ ವರ್ಡ್ನ ಯೂಸ್ ಮಾಡಬಾರ್ದಿತ್ತು ಅಂತ ನೀವು ಹೇಳ್ತೀರಾ. ಬೇವರ್ಸಿನ ಒಂದು ವರ್ಡಿಗೆ ಅದಕ್ಕೊಂದು ಹೇಳ್ತೀರಾ, ಕರೆಕ್ಟಾಗಿ ಹೇಳ್ತೀರಾ. ಬಟ್ ದ ವೇ ಯು ಟೆಲ್ ಹೊರಗಡೆಯವರಿಗೆ ನೀವು ಮತ್ತೆ ವಿಲನ್ ಆಗ್ತೀರಾ. ಕರೆಕ್ಟ್. ಪ್ರತಾಪ್ ಅವ್ರ ವಿಷಯ ಬರುತ್ತೆ, ವಿನಯಣ್ಣ ವಿನಯಣ್ಣ ವಿನಯಣ್ಣ. ಬಟ್ ಆ ಅಗ್ರೆಷನು ಲಾಸ್ಟ್ ವೀಕ್ ಇನ್ನೇನು 5 days ಇರ್ಬೇಕಾದ್ರೆ ಪ್ರತಾಪ್ ಹೊರಗಡೆ ಹಾಕ್ತಾರೆ. ಅಲ್ಲಿ ತನಕ ಹಾಕಿರಲ್ಲ, ಬಾಕ್ಸಿಂಗ್ ಇದು ಬರೋ ತನಕ ಅವ್ರು ಹಾಕಿರಲ್ಲ, ಅಲ್ಲಿ ಹಾಕ್ತಾರೆ. ಸೊ ಇದೆಲ್ಲ ಏನು ಅನಿಸುತ್ತೆ ನಿಮ್ಮ ಒಳಗಡೆ ಆ ಮೂಮೆಂಟಲ್ಲಿ ನೋಡಿದಾಗ? ನಾನು ಅದೇ ಹೇಳಿದ್ನಲ್ಲ ಸರ್, ಅಷ್ಟೊಂದು ಬುದ್ಧಿ ಉಪಯೋಗಿಸಿ ಅಷ್ಟೊಂದು ಪ್ಲಾಟಿಂಗ್ ಮಾಡೋದಕ್ಕೆ ನನಗೆ ಬರೋದಿಲ್ಲ. ನನಗೆ ಕೆಣಕಿದ್ರೆ ಗೊತ್ತಾಗ್ತಿತ್ತಲ್ಲ ಒಂದು ಕಡೆ ನಾನು ಟ್ರಿಗರ್ ಮಾಡ್ತಾ ಇದ್ದಾರೆ ಅಂದರೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಲಿಲ್ಲ. ಅಂದರೆ ಇವ್ರು ಟ್ರಿಗರ್ ಮಾಡ್ತಿರೋದೇ ಇದಕ್ಕೆ ಅಥವಾ ಇನ್ನೊಂದಕ್ಕೆ ಮತ್ತೊಂದು ನೀವು ಹೇಳ್ತಾ ಇರೋದಕ್ಕೆ ನನಗೆ, ಯಾಕಂದ್ರೆ ನಾವು 1.5 ಗಂಟೆ ಎಪಿಸೋಡ್ ಇದನ್ನೇ ನೋಡಿದ್ದೀವಿ 3.5 months ಇಂದ. ನಮ್ಗೆ ಹಾಗೆ ಅನಿಸಿದೆ ಅದು. ಆ್ಯಕ್ಚುಲಿ ನಾನು ಅಲ್ಲಿ ಒಂದು ಮನೆಯಲ್ಲಿ ನನ್ನ ಪ್ರತಿಸ್ಪರ್ಧಿಗಳು ಯಾರಿದ್ರು ಆ್ಯಂಡ್ ಕಾಂಟೆಸ್ಟೆಂಟ್ಸ್ ಯಾರಿದ್ರು ಅವ್ರವ್ರ ಗೇಮ್ ಆಡ್ತಿದ್ರು, ನಾನು ನನ್ನ ಗೇಮ್ ಆಡ್ತಿದ್ದೆ. ಗೇಮ್ ಅಂತ ಬಂದರೆ ಮೈಂಡ್ ಗೇಮ್ಸ್ ಅಲ್ಲ, ಟಾಸ್ಕ್ಗಳನ್ನಲ್ಲಿ ಕೊಟ್ಟಂಥ ಗೇಮ್ಗಳನ್ನ ಆಡ್ತಿದ್ದೆ. ಅದಕ್ಕೆ ಬೇಕಾದಂಥ ಸ್ಟ್ರಾಟಜಿಗಳು ಮಾಡ್ತಿದ್ದೆ. ಅಲ್ಲಿ ಜಗಳಗಳಾಗೋದು, ಅದು ಜೆನ್ಯೂನ್ ಆಗೋದು. ಅದನ್ನು ಏನಕ್ಕೆ ಟ್ರಿಗರ್ ಆಗಿ ಮಾಡ್ತಿದ್ರು ಅಥವಾ ಪ್ರವೋಕ್ ಮಾಡೋದಕ್ಕೆ ಮಾಡ್ತಿದ್ರೋ ಅದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ನನಗೆ ಯಾವಾಗ ಸರಿನಾ ತಪ್ಪು ಅಂತ ಇದ್ರು ಆವಾಗ ನಾನು ತಪ್ಪಲ್ಲ ಅದು ಸರಿ ಅನ್ನೋದಕ್ಕೆ ಜಗಳ ಆಡಿದ್ದೀನಿ. ಓಕೆ. ಯಾವಾಗ ತಪ್ಪು ಮಾಡಿದಾರೋ ಅದು ತಪ್ಪು ಅಂತ ಹೇಳೋದಕ್ಕೆ ಜಗಳ ಮಾಡಿದ್ದೀನಿ. ಯಾವಾಗ ಒಂದು ಪದಗಳು ಬೇಡದೇ ಇರೋ ಥರ ಮಾತಾಡಿದಾರೋ ಆವಾಗ ಜಗಳ ಮಾಡಿದ್ದೀನಿ. ಆ್ಯಂಡ್ ನಾನು ಮಾತಾಡೋ ರೀತಿ, ನಾನು ಬೆಳೆದು ಬಂದಿರೋ ಅಂಥ ರೀತಿನ ಯಾವಾಗ ಪ್ರಶ್ನೆ ಮಾಡಿದ್ರೋ ಅದಕ್ಕೆ ನಾನು ಮರುಪ್ರಶ್ನೆ ಮಾಡಿದ್ದೀನಿ, ಜಗಳ ಮಾಡಿದ್ದೀನಿ. ವಿನಯ್ ಅಣ್ಣ ಅಂತ ಮಾತಾಡೋದು ಅವ್ರ ವ್ಯಕ್ತಿತ್ವ. ಕೊನೆಯಲ್ಲಿ ಯಾರ್ಯಾರು ಏನೇನು ಅನ್ನೋದು ಪ್ರತಿಯೊಬ್ಬರು ನೋಡಿದ್ದಾರೆ. ನನಗೆ ಯಾರೋ ಒಬ್ಬ ಹುಡುಗ ಬಂದು ಹಿಂಗೆ ಮಾತಾಡಬೇಕು, ಹಿಂಗಿರಬಾರ್ದು, ನೀವು ಹಿಂಗಿರಬೇಕು ಅಂತ ಹೇಳಿದಾಗ ಅವ್ರಿಗೋಸ್ಕರ ನಾನು ಚೇಂಜ್ ಆಗಬೇಕು ಅನ್ನೋದು ಏನಿಲ್ಲ. ಬಿಕಾಸ್ ಈ 35-38 years ನಾನು ಏನು ಹುಟ್ಟಿದಾಗಿಂದ ಮಾಡ್ಕೊಂಡು ಬಂದಿದ್ದೀನೋ ಅದು 100 ದಿನದಲ್ಲಿ ಯಾರೋ ಒಬ್ರು ಹೇಳಿದ್ರು ಅಂತ ಚೇಂಜ್ ಮಾಡ್ಕೊಳೋದಕ್ಕೆ ನಾನು ಆಗೋದಿಲ್ಲ. ಹೌದು, ಅದು ನನ್ನ ವ್ಯಕ್ತಿತ್ವ. ಅದು ಚೇಂಜ್ ಮಾಡ್ಕೊಂಡ್ರೆ ಮನೇಲಿರೋರು ಕೇಳ್ತಾರಲ್ಲ, ನನ್ನ ಗಂಡ ಇಷ್ಟು ದಿನ ಹೀಗಿರಲೇ ಇಲ್ವಲ್ಲ, ಎಕ್ಸಾಕ್ಟ್ಲಿ ಹೀಗಿರಲೇ ಇಲ್ವಲ್ಲ, ನನ್ನ ಫ್ರೆಂಡ್ ಹೀಗಿರಲೇ ಇಲ್ವಲ್ಲ, ತಪ್ಪಾಗತ್ತದು. ಅಂದರೆ ಇದು ವ್ಯಕ್ತಿತ್ವದ ಆಟ ಅಂತ ಬಂದಾಗ ವ್ಯಕ್ತಿತ್ವನೇ ಇಲ್ಲ ಅಂತಂದ್ಮೇಲೆ ಇನ್ನೇನು ಆಟ ಅದು. ಹೌದು. ಸೊ ನಾನು ಎಲ್ಲೂ ಬದಲಾಗೋದಕ್ಕೆ ಹೋಗಲಿಲ್ಲ. ಇನ್ಫ್ಯಾಕ್ಟ್ ಟ್ರೈ ಮಾಡಿದೆ ಒಂದು ಫ್ರೆಂಡ್ಶಿಪ್ ಬೆಳೆಸೋದಕ್ಕೆ. ನನ್ನ ಕಡೆಯಿಂದ ಒಂದು 5 ಹೆಜ್ಜೆ ನಾನು ಹೋದೆ. ಸರಿ, ಕಿರ್ಚಾಡೋದು ಎಲ್ಲೋ ಬೇಜಾರಾಗ್ತಿರ್ಬೋದು, ಜನರಿಗೆ ನೋವಾಗ್ತಿರ್ಬೋದು. ಒಂದು ನಾರ್ಮಲಾಗಿ ಒಂದು ಏನು ನನ್ನ ಅಗೇನ್ಸ್ಟ್ ಅಂದ್ಕೊಂಡಿದ್ದಾರೆ
ಆಪೋನೆಂಟ್ ಅಂತ ಚೂಸ್ ಮಾಡಿದರೆ ಆಪೋನೆಂಟ್ ಗೇಮ್ಸ್ನಲ್ಲಿ ಇಟ್ಕೊಳ್ಳೋಣ, ಮನೇಲಿ ನೆಮ್ಮದಿಯಾಗಿರೋಣ, ಚೆನ್ನಾಗಿರೋಣ ಮಾತಾಡಿಕೊಂಡು ಅಂತ ಒಂದು 5 ಹೆಜ್ಜೆ ಹೋದೆ. ಒಂದು 5 ಹೆಜ್ಜೆ ಬೇರೆಯವರು ಬಂದಿದ್ದರೆ ಅದು ಕಾಮ್ ಆ್ಯಂಡ್ ಕಂಪೋಸ್ಡಾಗಿ ಹೋಗಿರೋದು. ಯಾವಾಗ 5 ಹೆಜ್ಜೆಗೂ ಅವಮಾನ ಆಯಿತೋ ಇಟ್ಸ್ ನಾಟ್ ವರ್ತ್ ಇಟ್ ಅಂದ್ಬಿಟ್ಟು ನನ್ನ ರೀತಿ ನೀತಿನಲ್ಲಿ ನಾನಿದ್ದೆ. ಆ್ಯಂಡ್ ಎಲ್ಲ ಒಂದು ಕಡೆ ನಾವು ನೋಡ್ತಾ ಇದ್ದಾಗ ಸಾಕಷ್ಟು ಕಡೆ ತುಂಬ ಕೋಪ ಬಂದರೂ ತಡ್ಕೊತೀರಾ, ಕಂಟ್ರೋಲ್ ಮಾಡ್ಕೊತೀರಾ, ಬೇಡಪ್ಪ ಅಂತ ಇಗ್ನೋರ್ ಮಾಡೋಕ್ಕೆ ಹೋಗ್ತೀರಾ ನೀವು. ಆ್ಯಂಡ್ ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ನಿಮಗೆ ಮನೆ ಒಳಗಡೆ ಏನು ನಡೀತಿದೆ ಅನ್ನೋದೊಂದು ಕ್ಲಾರಿಟಿ ಇರುತ್ತೆ ನಿಮಗೆ. ಯಾರು ಏನು ಮಾಡ್ತಿದ್ದಾರೆ, ಯಾರು ನನ್ನ ವಿರುದ್ಧ ಇದ್ದಾರೆ, ಯಾರು ನನ್ನ ಜೊತೆಲಿದ್ದಾರೆ ಅಂತಿದ್ದಾರೆ. ಕೋಪ ಇನ್ನೂ ಮಿತಿ ಮೀರಿದಾಗ ಮಗ ಮೂತಿ ಹೊಡಿತೀನಿ ಆ ಭಾಷೆಗಳು ಬಂದ್ಬಿಡುತ್ತೆ ನಿಮಗೆ. ಒಂದು ವೇಳೆ ಜಸ್ಟ್ ಇಮ್ಯಾಜಿನ್ ಬಿಗ್ ಬಾಸ್ ಮನೆಯೇ ಅಲ್ಲ, ಅದು ಹೊರಗಡೆ ಏನಾದರೂ ವಿನಯ್ ಹಿಂಗೆ ಕೆಣಕಿದ್ದಿದ್ರೆ ಪದೇ ಪದೇ. ಒಂದು ಕೈ ಎತ್ತೋ ಅಂಥ ಮನುಷ್ಯ ಅಲ್ಲ ನಾನು. ಯಾಕೆಂದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಲಿಮಿಟ್ಸ್ ಇರುತ್ತೆ. ಆ ಫ್ರಸ್ಟ್ರೇಷನ್ನ ಮಾತಿನಲ್ಲಿ ತೆಗಿಬೋದೇ ಹೊರತು ಒಬ್ಬರ ಮೇಲೆ ಕೈ ಎತ್ತೋದು ಅದು ತಪ್ಪಾಗತ್ತೆ. ಹೊರಗಡೆ ಇದ್ದಿದ್ರೆ ಮಾತುಗಳು ಬೇರೆ ಥರ ಬಂದಿರ್ಬೋದೇ ಹೊರತು ಆ ಗಲಾಟೆಗಳಾಗಲಿ, ಜಗಳ ಆಗಲಿ, ಹೊಡೆದಾಟ ಆಗಲಿ ಅಲ್ಲಿ ತನಕ ಹೋಗ್ತಿರ್ಲಿಲ್ಲ. ಬಟ್ ಅರ್ಥ ಆಗುವಂಥ ರೀತಿಯಲ್ಲಿ, ಅರ್ಥ ಆಗುವಂಥ ಪದಗಳಲ್ಲಿ ಗ್ಯಾರಂಟಿ ಮಾತಾಡ್ತಿದ್ದೆ. ಆ್ಯಂಡ್ ಬಿಗ್ ಬಾಸಲ್ಲಿ ನೀವು ಹೇಳ್ದಂಗೆ 2 ಟೀಮ್ ಇರುತ್ತೆ, ಒಂದು ಸಮರ್ಥರು ಒಂದು ಅಸಮರ್ಥರು. ಅದು ಬಿಟ್ಟು ಇನ್ನು 2 ಟೀಮ್ ಇರುತ್ತೆ, ವಿನಯ್ ಲವರ್ಸು, ವಿನಯ್ ಹೇಟರ್ಸು ಅಂತ ಟೀಮ್ ಇರುತ್ತೆ. ಅದು ಫಸ್ಟ್ ದಿನದಿಂದ ವಿನಯ್ ಗ್ಯಾಂಗ್ ಅಂತ ಒಂದು ಬರುತ್ತೆ, ವಿನಯ್ ಎಗನೆಸ್ಟ್ ಗ್ಯಾಂಗ್ ಅಂತ ಬರುತ್ತೆ. ಆಡ್ತಾ ಆಡ್ತಾ ಬರ್ತಾ ಕೊನೆಗೆ ಅಲ್ಲೇ ಆಪೋದನೆ ಬರುತ್ತೆ. ವಿನಯ್ ಜೊತೆಲಿದ್ದವರು ಒಬ್ಬೊಬ್ಬರಾಗಿ ಆಚೆ ಹೋಗ್ತಾರೆ ಅಂತ ಕೊನೆಗೆ ವಿನಯ್ ಏಕಾಂಗಿಯಾಗಿ ಉಳಿದಿರ್ತಾರೆ. ಬಟ್ ಆದರೂ ಆ ಗ್ಯಾಂಗಿಗೆ ಒಂದು ನಂಬಿಕೆ ಇರುತ್ತೆ, ಇಲ್ಲ ಇವ್ರು ಹೋಗಿ ನಿಲ್ತಾರಲ್ಲಿ ಎತ್ಕೊಂಬರ್ತಾರೆ ಅಂತ. ಬಟ್ ಫೈನಲಿ ಅದು ಯಾವುದೂ ಆಗಿಲ್ಲ. ಬಟ್ ಮನೆ ಒಳಗಡೆ ಆ ಗ್ಯಾಂಗ್ ಅಂತ ಏನು ಬಂತು, ಒಳಗಿರೋರ ಅಭಿಪ್ರಾಯ, ಹೊರಗಡೆ ಇರೋರ ಅಭಿಪ್ರಾಯ. ಸರ್, ಗ್ಯಾಂಗ್ ಅಂತ ಎಲ್ಲ ಅಂತಾರೆ, ಗುಂಪು ಅಂತಂತಾರೆ. ವಿನಯ್ ಲವರ್ಸ್ ಅಂತಾರೆ, ವಿನಯ್ ಚಮಚಗಳು ಅಂತಾರೆ, ಬಕೆಟ್ ಹಿಡಿತಿದ್ರು ವಿನಯ್ಗೆ ಅಂತಾರೆ. ಅದರಿಂದ ಅವ್ರಿಗೇನು ಪ್ರಯೋಜನ ಸರ್? ಯಾರಿಗೂ ಏನು ಪ್ರಯೋಜನ ಆಗಲಿಲ್ಲ. ಬಂದಿರೋದೆಲ್ಲ ವಿನ್ ಆಗೋಕ್ಕೆ, ಇಂಡಿವಿಜುವಲ್ ಗೇಮ್ ಮಾಡೋದಕ್ಕೆ. ಇವತ್ತು ಏನು ಚಮಚಗಳಂತ ಕರೀತಾರೋ, ಬಕೆಟ್ ಅಂತ ಕರೀತಾರೋ, ಗ್ರೂಪು, ಗುಂಪು, ತಂಡ ಅಂತ ಕರೀತಾರೋ, ನಾವೆಲ್ಲ ಒಟ್ಟಿಗೆ ಇದ್ದೀವಿ, ಫ್ರೆಂಡ್ಸಾಗೇ ಇದ್ದೀವಿ. ಎಲ್ಲರ ಮುಖಗಳು ಬೆಳಗ್ಗೆ ಇದ್ದರೆ ಮತ್ತೆ ನಗ್ನಗ್ತಾ ನೋಡೋ ರೀತಿನಲ್ಲಿದ್ದೀವಿ. ಕರೆದವ್ರು ಇವತ್ತು ಯಾರು ಒಟ್ಟಿಗೆ ಇದ್ದಾರೆ ಅಥವಾ ಯಾರು ಖುಷಿಯಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಒಬ್ರಿಗೊಬ್ರು ಗುಡ್ ಮಾರ್ನಿಂಗ್ ವಿಶ್ ಮಾಡ್ತಾರೆ ಅಥವಾ ಮುಖಗಳು ನೋಡೋ ಲೆವೆಲ್ಗಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ನಾನಲ್ಲಿ ಮಾಡಿದ್ದು, ನನಗೆ ನನ್ನ ಜೊತೆಯಲ್ಲಿ ಯಾರು ವೈಬ್ ಆಗ್ತಾರೋ ಅವ್ರ ಜೊತೆಯಲ್ಲಿ ಇದ್ದಿದ್ದು. ನಿಮಗೆ ಒಂದು ಮನೆಯಲ್ಲಿದ್ದಾಗ ಒಬ್ಬನೇ ಅಂತೂ ಇರೋದಕ್ಕಾಗೋದಿಲ್ಲ. ನಿಮ್ಮ ಮೆಂಟಾಲಿಟಿಗೆ ಯಾರು ಸೂಟ್ ಆಗ್ತಾರೋ ಅವ್ರ ಜೊತೆಯಲ್ಲಿ ಮಾತಾಡ್ತಿರೋದು. ಕೆಲವೊಂದು ವೇವ್ ಲೆಂತ್ ಮ್ಯಾಚ್ ಆಗದೆ ಇದ್ದಾಗ ಸರಿ ನೀವು ಅಲ್ಲೇ ಇರಿ, ನಾವು ಇಲ್ಲೇ ಇರ್ತೀವಿ ಅಂತ ದೂರ ಇರ್ತಾರೆ. ಸೊ ನನ್ನ ವೇವ್ ಲೆಂತ್ಗೆ ಯಾರ್ಯಾರು ಮ್ಯಾಚ್ ಆದರೂ ಅವ್ರು ನನ್ನ ಜೊತೆನಲ್ಲಿದ್ದರು. ಅದು ಗುಂಪಾಯಿತು, ಗ್ಯಾಂಗ್ ಆಯಿತು, ತಂಡ ಆಯಿತು, ಚಮಚಗಳಾದರು, ಬಕೆಟ್ಗಳಾದರು. ಇವತ್ತಿಗೂ ಅವ್ರು ಯಾರು ನಿಮ್ಮ ಮೇಲೆ ಬರ್ತಾ ಇತ್ತು. ಬಿಕಾಸ್ ಲೈಕ್ ಐ ಸೆಡ್, ನಿಮ್ಮದು ಆ ಲೌಡ್ ಪರ್ಸ್ನಾಲಿಟಿ ಇದೆ, ನಂದು ಅದೇ ರೀತಿ ಒಂದು ಲೌಡ್ ಪರ್ಸ್ನಾಲಿಟಿ ಇದೆ. ಸೊ ಅಲ್ಲಿ ಜೋರಾಗಿ ಕಾಣಿಸೋದು ಯಾರು, ಇವನು, ಸರಿ ಇವನದೇ ಗುಂಪು ಅನ್ನೋದು ಒಂದು ಆಯಿತು. ಬಟ್ ಇವತ್ತಿಗೂ ಆ ಪದಗಳೆಲ್ಲ ಸೇರಿಸಿದ್ರು ನನ್ನ ತಲೆಯಲ್ಲಿ ಆ ಒಂದು ಗುಂಪಿಗೆ ಫ್ರೆಂಡ್ಶಿಪ್ ಅಂತಾರೆ. ಆ ಫ್ರೆಂಡ್ಶಿಪ್ ಇವತ್ತಲ್ಲ ಇನ್ಯಾವತ್ತಿಗೂ ಕಂಟಿನ್ಯೂ ಆಗುತ್ತೆ. ಲಾಸ್ಟ್ ಟೈಮ್ ನಾನು ನಮ್ರತ ಹತ್ರ ಮಾತಾಡಿದಾಗ ಅವರು ಇದನ್ನ ಮೆನ್ಷನ್ ಮಾಡ್ತಾಯಿದ್ರು, ಬಿಕಮ್ ಎ ಫ್ಯಾಮಿಲಿ ಫ್ರೆಂಡ್, ಎಕ್ಸಾಕ್ಟ್ಲಿ ಮೀಟ್ ಮಾಡ್ತೀವಿ ಅನ್ನೋ ಥರ. ಆ್ಯಂಡ್ ಆ ಒಂದು ಇನ್ಸಿಡೆಂಟಲ್ಲಿ ನಿಮಗೆ ಬಿಗ್ ಬಾಸ್ ಮನೆ ಬೇಡ ಆಚೆ ಹೋಗಬೇಕು ಅನ್ಸ್ಬಿಡುತ್ತೆ ನಿಮಗೆ? ಸರ್, ಅದು ಒಂದು ಫ್ರಸ್ಟ್ರೇಷನ್ ಅಂತಿರುತ್ತಲ್ಲ, ಅದು ಪೈಲಪ್ ಆಗ್ತಾ ಬರ್ತಾ ಇರುವಾಗ ಕೆಲವೊಂದು ಇನ್ಸಿಡೆಂಟ್ಗಳಾಗತ್ತೆ. ಅದೊಂದು ಚಪ್ಪಲಿ ಬಂದು ಬಿದ್ದಿದ್ದಾಗಲಿ, ಯಾರಿಗೇ ಆಗಲಿ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತಿರುತ್ತೆ. 100%. ಆ ಒಂದು ಗೆರೆನ ದಾಟಿದಾಗ ಇನ್ನಿಲ್ಲಿದ್ದು ಏನು ಪ್ರಯೋಜನ ಅನಿಸುತ್ತೆ. ನನ್ನ ವೈಫ್ಗೆ ಒಂದಷ್ಟು ಆಗಿರೋ ನೋವುಗಳು ಗೊತ್ತಾಗಿತ್ತು ಅದೇ ವಾರದಲ್ಲಿ. ಒಂದಷ್ಟು ಇನ್ಸಿಡೆಂಟ್ಗಳು, ಅಲ್ಲಿ ನಡೆದಂಥ ಇನ್ಸಿಡೆಂಟ್ಗಳು ಪೈಲಪ್ ಆಗ್ತಾ ಬಂತು. ಸೊ ಅದೆಲ್ಲ ಒಂದು ಸಲಿಗೆ ಆ ಇನ್ಸಿಡೆಂಟ್ ಯಾವಾಗ ಆಯಿತೋ ಆವಾಗ ಬ್ಲಾಸ್ಟ್ ಆಯಿತು. ಅದೇನಾದರೂ ನಾನು ನನ್ನತನ ಬಿಟ್ಟು ಬೇರೆ ಥರ ಮಾತಾಡಿದರೆ ಅಥವಾ ಆಡಿದರೆ ಅಲ್ಲಿ ಹೊಡೆದಾಟನೇ ಆಗಿರೋದು, ಗಲಾಟೆಗಳೇ ಆಗಿರೋದು. ಓಕೆ, ನಾನು ಯಾವತ್ತೂ ಅದನ್ನು ಮಾಡೋಕ್ಕೆ ಹೋಗಲಿಲ್ಲ. ಅದಕ್ಕೆ ಅಲ್ಲಿ ಇದ್ದರೆ ಏನಾದರೂ ತಪ್ಪಾಗಬಹುದು ಅಂತಂದ್ಬಿಟ್ಟು ನಾನು ಹೊರಗಡೆ ಬರ್ತೀನಿ, ಬಾಗಿಲು ತೆಗೀರಿ ಅಂತ ಹೇಳಿದ್ದು. ಬಟ್ ಇವತ್ತು ನೆನೆಸ್ಕೊಂಡ್ರೆ ಸಖತ್ ನಗು ಬರುತ್ತದು ಅಲ್ವಾ? ಅಂದರೆ ಸಾಕಷ್ಟು ಟ್ರೋಲ್ಗಳು ನೋಡಿದೆ.
ಬಾಗಿಲು ತೆಗಿರೋ ಅನ್ನೋದನ್ನ ಒಂದು ಇಟ್ಕೊಟ್ಟು ತುಂಬಾ ಟ್ರೋಲ್ಗಳು ಮಾಡಿದ್ದಾರೆ. ಬಿಗ್ ಬಾಸ್ ಅಲ್ಲೇ ಒಂದು ಹಾಕಿದ್ರು ನಿಮ್ಗೆ ಸುದೀಪ್ ಸರ್ ಒಂದು ವೀಕೆಂಡ್ ಅಲ್ಲಿ. ತುಂಬಾ ಫನಿ ಅನ್ಸುತ್ತೆ, ಖುಷಿ ಆಗತ್ತೆ ಪ್ರತಿಯೊಂದು ಮೂಮೆಂಟ್ಸು. ಬೀಟ್ ಪ್ಲಸ್ ಕರ್ನಾಟಕ.